ಹಾಯ್ ಗೈಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಶೆಟ್ಟಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದು ಏನಂತ ಅಂದರೆ ಒನ್ ಡೇ ಟ್ರಿಪ್ ಗುರು. ಇಷ್ಟು ದಿನ 10 ದಿನ ಟ್ರಿಪ್ಪು 7 ದಿನ ಟ್ರಿಪ್ ಹೊಡೆದು ತುಂಬ ಬೇಜಾರಾಗ್ಬಿಟ್ಟಿತ್ತು. ಸೊ ಫೈನಲಿ ಇಯರ್ ಡಿಗ್ರಿ ಆಗಿರೋದ್ರಿಂದ ಈಗ ನಾನು ಲಾಂಗ್ ರೈಡ್ ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ಇನ್ನು ಹೋಗಿರೋ ವೀಡಿಯೋಸ್ ಕೂಡ ಎಡಿಟ್ ಮಾಡಿ ಬಿಡೋಕ್ಕೆ ಕೂಡ ಆಗಿಲ್ಲ. ಹಾಗಾಗಿ ಅವತ್ತು ಹರ್ಷಿತ್ ಅನ್ನೋರು ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ. ಸೊ ಅವ್ರ ಜೊತೆ ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ನೂ ಆಲ್ಮೋಸ್ಟ್ ಒಂದು 7 to 8 ಮೆಂಬರ್ಸ್ ಬರ್ತಾ ಇದ್ದಾರೆ. ಸೊ ಮಡಿಕೇರಿ ರೈಡ್ ಬಂದು ಏನು ಅಂತ ಅಂದ್ಬಿಟ್ಟು ಎಲ್ಲ ನಾನು ಇಲ್ಲೇ ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ, ನಮ್ಮ ಒಂದು ಶೆಟ್ಟಿ ವ್ಲಾಗ್ಸ್ ಇಂಟ್ರೊಡಕ್ಷನ್ ಅಷ್ಟೇ. ಸೊ ಏನು ಅಂತ ಅಂದ್ಬಿಟ್ಟು ನಾನು ಆನ್ ದ ವೇ ಹೋಗ್ತಾ ಎಲ್ಲ ಹೇಳ್ತೀನಿ. ಫಸ್ಟು ನಮ್ಮ ಪಯಣ ಇವಾಗ ಬಂದು ಕೊಣನೂರು ಹತ್ರ ಒಂದು 10 ಕಿಲೋಮೀಟರ್ ಒಂದು ಹಳ್ಳಿಯಲ್ಲಿ ನನ್ನ ಫ್ರೆಂಡ್ ಬರ್ತಾರೆ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ದೆನ್ ಅದಾದಮೇಲೆ ಅಲ್ಲಿಂದ ಮಡಿಕೇರಿಗೆ ಹೋಗ್ತಾ ಇರೋದು. ಇವಾಗ ಆಲ್ರೆಡಿ ಕೊಣನೂರಿಂದ ಬಿಟ್ಟು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಮಡಿಕೇರಿಗೆ ಒಂದು 40 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೇ ಟೀ ಬ್ರೇಕ್ ಹಾಕೊಂಡಿದ್ವಿ, ಟೀ ಕುಡಿಯೋಣ ಅಂತ. ಇನ್ನೊಬ್ಬರು ಬರಬೇಕು ಹರ್ಷಿತ್ ಅಂತ ಹೇಳಿದ್ರು, ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಏನು ಇದಕ್ಕಿದ್ದಂಗೆ ಈ ಬಿಸಿಲಲ್ಲಿ ಮಡಿಕೇರಿಗೆ ಹೋಗ್ತಾವನೆ ಅವನು, ಏನು ಕತೆ ಅಂತ ಅಂದ್ಕೊಂಡ್ರ? ಎಂತ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಕೋಟೆ ಅಬ್ಬಿ ಫಾಲ್ಸ್ ಅಂತ. ಸೊ ಅಲ್ಲಿಂದ ನಂದಿ ಕ್ಯಾಂಪ್ ಸೈಟ್ ಅಂತ ಇದೆ. ಸೊ ನಂದಿ ಕ್ಯಾಂಪ್ ಸೈಟ್ ಕಡೆಯಿಂದ ನಾವು ಅಲ್ಲಿಂದ ಕೋಟೆ ಅಬ್ಬಿ ಫಾಲ್ಸಿಗೆ ಹೋಗ್ಬೋದು. ಈಗ ಟ್ರೆಕ್ಕಿಂಗು ಇದೆ ಮತ್ತು ಬೈಕಲ್ಲೂ ಹೋಗ್ಬೋದು, ಆಫ್ ರೋಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು, ಹಿಂದೆ ನಾನು ಪ್ಲಾಟಿನಾ ತಂದಿದ್ದೀನಿ. ಪ್ಲಾಟಿನಾದಲ್ಲೇ ಆಫ್ ರೋಡ್ ಮಾಡ್ತಾ ಇರೋದು. 4 ಬೈಕ್ಸ್ ಏನೋ ಬರೋದು, ಬಟ್ ಇವಾಗ ಅಟ್ ಪ್ರೆಸೆಂಟ್ 3 ಬೈಕ್ಸ್ ಇದೆ. ಒಂದು ಪ್ಲಾಟಿನಾ ಮತ್ತು ಹಿಂದ್ಗಡೆ ಒಂದು ಆಕ್ಸಿಸ್ ಸ್ಕೂಟಿ ಇದೆಯಲ್ಲ ಅದು, ದೆನ್ ಅದಾದಮೇಲೆ ಹಿಮಾಲಯನೋ. ಇವಾಗ ಏನಕ್ಕೆ ಅಂತ ಏನಕ್ಕೆ ಇದ್ದಕ್ಕಿದ್ದಂಗೆ ಅಂದರೆ ಇನ್ನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇನ್ನು ಆಮೇಲೆ ರಜಾ ಸಿಗೋದಿಲ್ಲ, ಅದಕ್ಕೆ ಒಂದು ಸ್ಮಾಲ್ ರೈಡ್ ಮಾಡ್ಕೊಬೋಣ, ಲಾಂಗ್ ರೈಡೆಲ್ಲ ಸಾಕು, ಸ್ಮಾಲ್ ರೈಡ್ ಮಾಡ್ಕೊಬೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆದಷ್ಟು ಡೀಟೇಲಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಬಂದು 8 ಗಂಟೆ ಆಗಿದೆ. ನೋಡ್ತಾ ಇರೋದು ನಂದಿ ಹಿಲ್ ಸೈಟ್ಸ್ಗೆ ಬಂದ್ವಿ. ಗುರು ನಿಜ ಹೇಳಬೇಕು ಅಂದರೆ ಲೈಫಲ್ಲಿ ಇಂಥ ಫೀಲ್ ಮಾಡಿರಲಿಲ್ಲ. ಫುಲ್ ಅಡ್ವೆಂಚರ್ ಫೀಲ್ ಅಂತ ಹೇಳ್ಬೋದು. ನನ್ನ ಪ್ಲಾಟಿನಾ ಅಂತೂ ಹೇಳ್ತಾ ಐತೆ. ಸೊ ಇಲ್ಲೆಲ್ಲ ಇಲ್ಲಿ ಏನು ಗೊತ್ತಾ ಗುರು, ಫುಲ್ ಪೀಸ್ ಅಂದ್ಕೊಳ್ಳಿ. ಲೈಟ್ ಇಲ್ಲ, ನೆಟ್ವರ್ಕ್ಸ್ ಇಲ್ಲ, ಏನೂ ಇಲ್ಲ. ನಾವು ಪ್ರತಿದಿನ ಒಂದು ಹೆಂಗೆ ಅಂದರೆ ಈಗ ಸಿಟಿಲಿ ಬರೀ ಗಜಿ ಬಿಜಿ ಟ್ರಾಫಿಕ್, ಆಳು ಮೂಳು ಅದು ಇದು ಅಂತ ಫೀಲ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬೇರೆ ಥರ ಫೀಲ್ ಇದೆ. ಸೊ ನಮಗಿವಾಗ ಈ 3 ಟೆಂಟ್ ಇದೆಯಲ್ಲ, ನಮ್ಮ ಟೀಮ್ಗೆ ಈ 3 ಟೆಂಟ್ ಇದೆ. ಸೊ ನನ್ನ ಫೋನಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಎಲ್ಲ ಕ್ಲಾರಿಟಿ ಲೆಸ್ ಕಾಣಿಸ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅನ್ಕೋಬೇಡಿ. ದೆನ್ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ಆರ್ಗನೈಸ್ ಮಾಡ್ತಾ ಇರೋರು ಬಂದು ಇವರು. ಸರ್ ನಮಸ್ತೆ. ಕಾಣಿಸ್ಬೇಕಲ್ಲ ಅವರು. ಸೊ ಇದ್ರ ಬಗ್ಗೆ ಡೀಟೇಲ್ನ ನಾನು ಮಾರ್ನಿಂಗ್ ಹೇಳ್ತೀನಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ನೋಡ್ತಾ ಇರೋದು ಟೆಂಟ್ ಒಳಗೆ 3% ಟೆಂಟ್ ಕೊಟ್ಟಿದ್ದಾರೆ ನಮಗೆ. ಬೆಡ್ಶೀಟು, ದಿಂಬು ಪ್ರತಿಯೊಂದೂ ಅವರೇ ಪ್ರೊವೈಡ್ ಮಾಡ್ತಾರೆ ಇರೋದು. ನಮ್ಮ ಪ್ರಜ್ವಲ್ ಅವ್ರಿಗೆ ಬ್ಯಾಗಲ್ಲಿ ಏನೋ ಹುಡುಕ್ತಾವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸೊ ಇಲ್ಲೊಂದು ಟೆಂಟ್, ದೆನ್ ಅಲ್ಲಿ 3 ಟೆಂಟು. ನಮ್ಮ ಟೀಮ್ ಅವ್ರಿಗೆ ಈ ಟೆಂಟ್ನ ನಮಗೆ ಪ್ರೊವೈಡ್ ಮಾಡಿದರು. 3 ಟೆಂಟು. ನೋಡ್ತಾ ಇರಿ ವ್ಯೂ ಹೇಗಿದೆ ಅಂತ ನೋಡಿ. ಇಲ್ಲೆಲ್ಲ ಫುಲ್ ಫಾಗೆಲ್ಲ ಕವರ್ ಆಗ್ತಾ ಇದೆ, ಸಾಕಾಗಿದೆ. ಹೇಳ್ಬೇಕಂದ್ರೆ ನಂದಿ ಕ್ಯಾಂಪ್ ಸೈಟ್ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗೆಲ್ಲ ಟ್ರೀಟ್ ಮಾಡಿದ್ರು. ಸೊ ನೆನ್ನೆ ನೈಟ್ ಇನ್ನೊಂದು ಏನಂತಂದರೆ, ನೀವು ಇಲ್ಲಿ ನಂದಿ ಕ್ಯಾಂಪ್ ಸೈಟಿಗೆ ಬರೋದೇ ಒಂದು ಟಾಸ್ಕ್ ಅಂದ್ಕೊಳ್ಳಿ. ಒಳ್ಳೆ ಆಫ್ ರೋಡಿಂಗ್ ಸಿಗುತ್ತೆ ಮಾತ್ರ. ಆಫ್ ರೋಡ್ನ ಫೀಲ್ ಮಾಡಬೇಕು ಅಂತ ಅನ್ನೋರು ಕಣ್ಣು ಮುಚ್ಕೊಂಡು ಬರ್ಬೋದು. ಒಂದು ನೈಟ್ ಒಂದು ಆಫ್ ರೋಡ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅದು ಸುಮ್ಮನೆ ಒಂದು ಕ್ಲಿಪ್ಪು, ಒಂದು ರೈಡ್ ಹೋಗಿದ್ವಿ. ಸೊ ಅದನ್ನೊಂದು ಹಾಕ್ತೀನಿ. ಯೂಟ್ಯೂಬರ್ಸು ಬೆಳಗ್ಗೆ ಆಫ್ ರೋಡ್ ತೋರಿಸಿದ್ರೆ ನಾವು ನೈಟ್ ಆಫ್ ರೋಡ್ ತೋರಿಸ್ತಾ ಇದ್ದೀನಿ. ಅದು ನಮ್ಮ ಕಿರಣ್ ಬ್ರೋ ಜೊತೆ. ಅಯ್ಯೋ ಭಯಂಕರ ಆಫ್ ರೋಡ್ ಇದೆ. ನಾವು ಇವತ್ತು ಯಾವ ಬೈಕಲ್ಲಿ ಹೋಗ್ತಾ ಇದ್ದೀನಿ ಅಂದರೆ 450 ಹಿಮಾಲಯನ್ 450 ಬೇಬಿ. ಏನು ಫೀಲೇ ಆಗ್ತಾ ಇಲ್ಲ ಗುರುವೇ. ಹಾಂ ಬ್ರೋ, ಓಕೆ. ಏನಂತಂದರೆ ಕ್ಯಾಂಪ್ ಎಲ್ಲ ತುಂಬ ಚೆನ್ನಾಗಿ ಇದೆ, ಪ್ರೊವೈಡ್ ಮಾಡಿದ್ದಾರೆ. ಪಾಪ ಇವರು ಈ ಬೆಟ್ಟದ ಮೇಲೆಲ್ಲ ಪ್ರೊವೈಡ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಫುಡ್ಡೆಲ್ಲ ಇದು ಬಂದು ಹೋಮ್ ಮೇಡ್ ಫುಡ್ಸು. ಇವರು ಮನೇಲಿ ಮಾಡಿಕೊಂಡು ತಗೊಬಂದು ಕೊಡ್ತಾರೆ. ನಿಮಗೆ ನಾನ್ ವೆಜ್ ಬೇಕು ಅಂದರೂ ಕೊಡ್ತಾರೆ, ವೆಜ್ ಬೇಕು ಅಂದರೂ ಕೊಡ್ತಾರೆ. ಟೋಟಲ್ ನಾನು ಆಗಲೇ ಹೇಳಿದ್ನಲ್ಲ ನೆನೆ 4 ಬೈಕ್ಸು, ದೆನ್ ಸ್ಕೂಟಿ 2 ಸ್ಕೂಟಿ ಮತ್ತು ನಂದು ಪ್ಲಾಟಿನಾ. ಇಲ್ಲಿ ಬಿಗ್ ಡ್ಯಾಡಿ, ದೆನ್ ಇನ್ನೊಬ್ಬರು ಬೇರೆ ಸ್ಟ್ರೇಂಜರ್ಸ್ ಬಂದಿದ್ದಾರೆ. ಅವರು ಬ್ಯಾಂಗ್ಳೂರವರು, ಕಿರಣ್ ಅಂತ. ಸೊ ಅವ್ರು ಕೂಡ ಪರಿಚಯ ಆದರು.
ನೋಡಬೇಕು ನಮ್ಮ ಬ್ರದರ್ಸ್ ಎಲ್ಲ ಫೈರ್ ಕ್ಯಾಂಪ್ ಹಾಕೊಂಡು ಬಿಸಿ ಕಾಯಿಸ್ಕೊಂಡು ಕೂತವ್ರೆ. ಬಿಸಿ ಕೊಡ್ತೀವಿ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅವಾಜ್ ದ ಫೀಲ್ ಅಣ್ಣ ಸೂಪರ್, ತುಂಬ ಚೆನ್ನಾಗಿದೆ. ಅರುಣಣ್ಣ ಟೆಂಟ್ ಎಲ್ಲ ನೀವು ಇದೇ ಫಸ್ಟ್ ಟೈಮ್? ಹೌದು, ಇದೆ ಫಸ್ಟ್ ಟೈಮು. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಅನುಭವ. ನಮ್ಮ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫುಲ್ ಡೀಟೇಲ್ಸ್. ಇಲ್ಲಿಂದ ವಾಶ್ರೂಮ್ಗೆಲ್ಲ ಕೆಳಗಡೆ ಇದೆ, ಸ್ವಲ್ಪ ಲೈಟಾಗಿ ಆಫ್ ರೋಡ್ ಸಿಗುತ್ತೆ. ಈ ಕ್ಯಾಂಪ್ನ ನಡೆಸ್ತಾ ಇರೋದು ಇವ್ರೆ. ಹಾಯ್ ಬ್ರೋ. ನಿಮ್ಮ ನೇಮ್ ಬ್ರೋ? ಸಜಲ್. ಓಕೆ ಬ್ರೋ, ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀರಾ ಇದನ್ನ? 2016 ಓಕೆ. ಹೇಳಿದ್ರಲ್ಲ ಇದು ವೆದರ್ ವೈಸ್ ಮಾತ್ರ ಇರೋದು? ಸರ್, ಅಂದರೆ ರೈನಿ ಸೀಸನಲ್ಲಿ ಜೂನ್ ಜುಲೈಲೆಲ್ಲ ಆಗಲ್ಲ, ಯಾಕಂದರೆ ಇಲ್ಲಿ ತುಂಬ ಹೆವಿ ಮಳೆ ಇರುತ್ತೆ. ಓಕೆ, ಆ ಕಾರಣದಿಂದ ನಾವು ಮಾಡಲ್ಲ. ಓಕೆ ಬ್ರೋ. ಫುಡ್ ಎಲ್ಲ ಪ್ರತಿಯೊಂದು ನಾನ್ ವೆಜ್ಜು ವೆಜ್ಜು ಎಲ್ಲ ಪ್ರತಿಯೊಂದು ನೀವೇ ಪ್ರೊವೈಡ್ ಮಾಡೋದು? ಹೋಮ್ ಮೇಡ್ ಫುಡ್ ಮಾತ್ರ. ಹೋಮ್ ಮೇಡ್ ಫುಡ್. ಓಕೆ. ಹಾಂ, ಎಷ್ಟು ಜನ ಬಂದ್ರೂ ಕ್ಯಾಂಪ್ ಹಾಕೊಡ್ತೀರಾ ಬ್ರೋ? ರೆಗ್ಯುಲರಿಗೆ ಒಂದು 50 ಮೆಂಬರ್ಸ್ ಎಲ್ಲ ಅಕಾಮಿಡೇಟ್ ಮಾಡ್ತೀವಿ. ಸೊ ನೀವೇ ಟೈಮಲ್ಲಿ ಹೋದ್ರೆ 100 ಮೆಂಬರ್ಸ್ ಪ್ಲೇಸ್ ಮಾಡ್ತೀವಿ. ಓಕೆ. ಸೊ ಅದು ಈವೆಂಟ್ ಅಂತ ಆ ಥರ ಸಪ್ರೇಟಾಗಿ ಆ ಥರ ಈವೆಂಟ್ ಮಾಡೋದಾದ್ರೆ ಈವೆಂಟ್ ಮಾಡ್ಬೋದು. ಸೊ ಏನಪ್ಪ ಅಂದರೆ ಈ ಥರ ಕ್ಯಾಂಪ್ ಎಲ್ಲ ತುಂಬ ಚೆನ್ನಾಗಿದೆ, ಊಟನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದು ಫ್ರಮ್ ಸಿ ಲೆವೆಲಿಂದ 3600 ಫೀಟ್ ಇದೆ. ಓಕೆ. ಸೊ ಎದುರುಗಡೆ ಕಾಣೋದು ಕೋಟೆ ಬೆಟ್ಟ. ಹ್ಞೂ. ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ಮಾಂದಲ್ಪಟ್ಟಿ. ಓಕೆ. ಹಾಂ, ಕೆಳಗಡೆ ಇರೋದು ಕೋಟೆ ಅಬ್ಬಿ ವಾಟರ್ ಫಾಲ್ಸ್. ಸೊ ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ಬೋದು. ಸೊ ಇನ್ ಕೇಸ್ ಆಫ್ ರೋಡಿಂಗ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈಗ ಕೋಟೆ ಅಬ್ಬಿ ಫಾಲ್ಸ್ ಹಿಂಗೆ ಟ್ರೆಕ್ಕಿಂಗಾ? ಹಾಂ, ಹೌದು ಸರ್. ಅಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಳ್ಬೇಕು. ದಾರಿ ರೋಡ್ ಇದೆ, ಅಲ್ಲಿಂದ ಹೋಗ್ಬೋದು. ಮಡಿಕೇರಿಯಿಂದ ಒಂದು 15 ಕಿಲೋಮೀಟರ್, ಎಕ್ಸಾಕ್ಟ್ 15 ಕಿಲೋಮೀಟರ್ ಇದೆ ಇಲ್ಲಿ. ಓಕೆ ಬ್ರೋ, ಥ್ಯಾಂಕ್ ಯು. ಯಾರಾದರೂ ಬರಬೇಕಂತ ಇದ್ರೆ ಬನ್ನಿ. ಬಟ್ ಏನು ಗೊತ್ತಾ, ಆಫ್ ರೋಡ್ ಬೈಕ್ ಸಿಕ್ತು ಅಂದರೆ ಇನ್ನೂ ಎಂಜಾಯ್ ಮಾಡ್ಬೋದು. ಸೊ ನಮ್ಮದು ಆಫ್ ರೋಡ್ ಬೈಕ್ ಅಲ್ವಲ್ಲ, ಹಂಗಾಗಿ ಎಂಜಾಯ್ ಮಾಡ್ಬೋದು. ಬಟ್ ಆದರೂ ನಮಗೊಂಥರ ಭಯ, ಸಸ್ಪೆನ್ಷನು ಏನಾರು ಹಾಳಾಗ್ಬಿಟ್ರೆ ಅಂತ ಭಯ. ಅದು ಬಿಟ್ಟರೆ ಇನ್ನೆಂತ ಇಲ್ಲ. ಸೊ ಅಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಇದೆ, ವಾಕಬಲ್ ಡಿಸ್ಟೆನ್ಸ್ ವಾಶ್ರೂಮ್ಗೆ. ನಾನು ಒಂಚೂರು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಬೈಕ್ನ ತಂದೆ ಅಷ್ಟೇ. ಫೋನಲ್ಲಿ ಯಾವ ರೀತಿ ಕಾಣ್ತಾ ಇದೆಯೋ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಇದು ಏನು ಇಲ್ಲವೇ ಇಲ್ಲ ಗುರು, ಇನ್ನೂ ಕೆಳಗಿದೆ, ಫುಲ್ ಅವರೇಬಲ್ ಅಂದ್ಕೊಳ್ಳಿ. ಇಲ್ಲೇ ವಾಶ್ರೂಮ್ ಇರೋದು. ಏನಂತಂದರೆ 2 ವಾಶ್ರೂಮ್ ಇರೋದು ಇಲ್ಲಿ. ಸೊ ಸ್ವಲ್ಪ ಜಾಸ್ತಿ ಜನ ಬಂದರೆ ಹಿಂಸೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಿಲ್ ಸ್ಟೇಷನಲ್ಲಿ ವಾಶ್ರೂಮ್ನೆಲ್ಲ ಕೇಳೋದಂದ್ರೆ ಸ್ವಲ್ಪ ಕಷ್ಟ. ಅದೇ ನೋಡ್ತಾ ಇದ್ದೀರಲ್ಲ, ಇದು ಯಾವ ಗಿಡ ಅಂತ ನನಗೆ ಇದೇ ಫಸ್ಟ್ ಗುರು. ಅನಾನಸ್ ಗಿಡ, ಪೈನಾಪಲ್. ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ನೀವ್ಯಾರು ಇದೇ ಫಸ್ಟ್ ನೋಡ್ತಾ ಇರೋದು ಅಂದರೆ ಕಮೆಂಟ್ ಮಾಡಿ. ಆಫ್ ರೋಡ್ 2 ಬೇಬೀಸ್ ಇಲ್ಲಿದೆ. ಅದ್ರ ಬೇಸ್ಡ್ ಇದು ಬಂದಿರೋದು. ನೋಡಿ ಈ ಕಲರ್ ಹೇಗಿದೆ ಅಂತ, ಸಖತ್ತಾಗಿದೆ ಬೈಕು. ನೋಡಿ ಮಾರ್ನಿಂಗ್ ಫುಡ್ ಏನಂದರೆ ಕಡ್ಬುದೇನು, ಅದಾದಮೇಲೆ ಏನು ಬ್ರೋ? ವೆಜ್ ಕರಿ, ಟ್ರೆಡಿಷ್ನಲ್ ಫುಡ್ಡು. ನಂದಿ ಕ್ಯಾಂಪ್ ಸೈಟಲ್ಲಿ ಎಲ್ಲ ಮುಗೀತೀಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಫಾಲ್ಸ್ ಇದೆ. ಸೊ ಇಲ್ಲಿ ಕೆಳಗಡೆನೇ ಫಾಲ್ಸ್ ಇದೆ. ಆಫ್ ರೋಡಿಂಗು ಮಾಡ್ಬೋದು, ದೆನ್ ಮೈನ್ ರೋಡಿಂದ ಹೋಗ್ಬೋದಂತೆ. ಆಫ್ ರೋಡಿಂಗ್ ಸ್ವಲ್ಪ ಟ್ರಿಕ್ಕಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈಲಿ ಆದರೆ ಟ್ರೈ ಮಾಡಿ, ಇಲ್ಲಾಂದರೆ ಸುಮ್ಮನೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಸೊ ನೋಡೋಣ. ತುಂಬ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ದೆನ್ ಯಾರು ನಂದಿ ಕ್ಯಾಂಪ್ ಸೈಟ್ಗೆ ಬರಬೇಕಂತ ಇದ್ದರೆ, ಮಡಿಕೇರಿಗೆ ಬಂದು ಬರಬೇಕಂತ ಇದ್ದರೆ, ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸರ್ದು ನಂಬರ್ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ, ನೋಡಿ ಬನ್ನಿ. ಏನಂತಂದರೆ ನೀವು ಒಂದು 2 ಡೇಸ್ ಸ್ಟೇ ಮಾಡಬೇಕು ಅಂದರೆ ಒಂದಿನ ಮುಂಚೆ ಬೇಗನೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗಲೇ ನಮ್ಮ ಗಾಡಿದು ಗೇರೆಲ್ಲ ಹೇಳೋ ಮಾತೆ ಕೇಳ್ತಾರೆ ನೋಡಿ. ನಾವೆಲ್ಲ ಹಿಂಗೆ ಶಾರ್ಟ್ಸಲ್ಲಿ ಬಂದಿದ್ದೀವಿ, ಅವರೆಲ್ಲ ಫುಲ್ ಗೇರ್ಸಲ್ಲಿ ಬಂದಿದ್ದಾರೆ. ಆಫ್ ರೋಡ್ ಇದೆ, ಹೆವಿ ಟ್ರಿಕ್ಕಿ ಅಂತ ಹೇಳ್ಬೋದು. ಇಲ್ಲ ಬೂಟ್ಸ್ ಇಲ್ಲ, ಏನೂ ಇಲ್ಲ. ಏನಾರು ಲೆಗ್ಗು ಪ್ರಾಬ್ಲಮ್ ಆಯಿತು ಅಂದರೆ ಕಷ್ಟ ಅಂತ ಅಂದ್ಬಿಟ್ಟು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ವಿ. ಸೊ ನಾವು ಆಲ್ರೆಡಿ ನಂದಿ ಕ್ಯಾಂಪ್ ಸೈಟ್ ತೋರಿಸಿದ್ವಲ್ಲ, ಸೊ ಇಲ್ಲಿಂದನೇ ಹೋಗ್ಬೋದು. ಇಲ್ಲಿಂದ ಹೋದರೆ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ನಂದಿ ಕ್ಯಾಂಪ್ ಸೈಟ್ಗೆ. ನಾವು ಹಂಗಿಂದ ಹೋದರೆ 6 ಕಿಲೋಮೀಟರ್ಸ್ ಆಗುತ್ತೆ. ಅದೇ ನಾನು ಆಗಲೇ ಹೇಳ್ದಂಗೆ ಹೆವಿ ಟ್ರಿಕ್ಕಿ ಇದೆ, ಇಲ್ಲಿ ಹೋಗೋದು ತುಂಬ ಕಷ್ಟ ಇದೆ. ಸೊ ಹಾಗಾಗಿ ನಾವು ಸಾಹಸಗಳನ್ನ ಮಾಡೋಕ್ಕೆ ಹೋಗ್ತಿಲ್ಲ.
ಗುರು ಎಲ್ಲ ಪ್ಲೇಸಸ್ಗೂ ಒಂದು ಅದಕ್ಕೆ ಆದಂಥ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಅದೇ ರೀತಿ ಕೋಟೆ ಫಾಲ್ಸಲ್ಲಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಮಾರ್ನಿಂಗ್ ಡೀಪ್ ವಾಟರ್ ಸ್ವಿಮ್ಮಿಂಗ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ. ನಾನು ಆಗಲೇ ಹೇಳಿದೆ. ಸೊ ತೋರಿಸ್ಬಿಡ್ತೀನಿ ನಿಮಗೆ ಕಂಪ್ಲೀಟ್ಲಿ ಇದ್ರ ಬಗ್ಗೆ ಒಂಚೂರು ಡೀಪಾಗಿ ಹೇಳ್ಬಿಡ್ತೀನಿ ಏನಕ್ಕೆ ಬೇಕು, ನಮ್ಮ ವಿಡಿಯೋ ನೋಡ್ತಾ ಇರೋರಿಗೂ ಎಲ್ರಿಗೂ ತಿಳ್ಕೊಳ್ಳಿ. ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದೇ ಫಾಲ್ಸು. ಅಲ್ಲಿ ಫುಲ್ ಡೀಪಾಗಿ ಆಳ ಇದೆಯಂತೆ, ಅಲ್ಲೆಲ್ಲ ಇಳಿದು ಈಜಾಡೋ ಆಗಿಲ್ಲ. ಸೊ ಇಲ್ಲಿ ನೀರು ಬರ್ತಾ ಇದೆಯಲ್ಲ, ಇಲ್ಲಿ ಬೇಕಾದ್ರೆ ಈ ಕಡೆ ಆಟ ಆಡ್ಕೋಬೋದು, ಇಳಿಯೋ ಹಾಗೆ ಇಲ್ಲ. ಅಲ್ಲಿ ಏನಂತಂದರೆ ಹಿಂಗೆ ಯಾರೋ ಒಂದು 3 ಮೆಂಬರ್ಸು ಹೈದ್ರಾಬಾದ್ ಫ್ಯಾಮಿಲಿ ಏನೋ ಡೆತ್ ಆಯ್ತಂತೆ. ಸೊ ಅದಕ್ಕಿಂತ ಮುಂಚೆ ಕೋಲ್ಕತ್ತಾದಿಂದ ಯಾರೋ ಒಬ್ಬರು ಬಂದಿದ್ರಂತೆ, ಅವರು ಕೂಡ ಹಿಂಗೆ ತೀರೋದ್ರಂತೆ. ಏನು ಸೇವ್ ಮಾಡೋಕ್ಕಾಗಲ್ಲ, ಅಲ್ಲಿ ಎಲ್ಲ ಸುಳಿ ಎಲ್ಲ ಇದೆಯಂತೆ. ಸೊ ದೇವರದ್ದು ಒಂದು ಜಾಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಯಾರು ಬಂದರೆ ತುಂಬ ಎಚ್ಚರಿಕೆವಾಗಿರಿ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಓಕೆ. ಬಟ್ ಏನೇ ಯಾವುದಕ್ಕೂ ಒಂದು ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಈಗ ಎಕ್ಸಾಂಪಲ್ ಏನಂತಂದರೆ ಕುಡಿಯೋಕ್ಕೆ ನೀರೇನಾರು ಬಾಟಲ್ ತಂದಿರ್ತೀರಾ, ಖಾಲಿ ಆದಮೇಲೆ ಇಲ್ಲೇ ಎಸ್ಬಿಡೋದು. ನೋಡಿ ಅಲ್ಲೆಲ್ಲ ಅಲ್ಲಿ ಪ್ಲಾಸ್ಟಿಕ್ದೆಲ್ಲ ಎಸ್ತಿರ್ತಾರೆ. ಇಲ್ಲೆಲ್ಲ ಆ ಥರ ಎಸೆಯೋಕ್ಕೆ ಹೋಗ್ಬೇಡಿ. ಇಲ್ಲೇ ಸುತ್ತಮುತ್ತ ಅಂಗಡಿ ಇರೋ ಕಡೆ ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ಹಾಕಿ ಸ್ವಲ್ಪ ನೇಚರ್ನ ಕ್ಲೀನಾಗಿ ಇಟ್ಕೊಳ್ಳಿ. ನಾವು ಇಲ್ಲೆಲ್ಲ ಬಂದು ನಾವು ಖುಷಿಯಾಗಿ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಆಲ್ಮೋಸ್ಟ್ ಯಾರೇ ಬರಲಿ, ಬಟ್ ಕ್ಲೀನ್ನೆಸ್ ಮುಖ್ಯ, ಹೆವಿ ಕ್ಲೀನ್ನೆಸ್ ಮುಖ್ಯ. ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು, ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ನೋಡಿ ಜನಗಳು ಇಳಿದೇ ಇರೋದಕ್ಕೆ ಎಷ್ಟು ಕ್ಲೀನಾಗಿದೆ. ಸೊ ಇನ್ ಕೇಸ್ ಏನಾದ್ರು ಜನಗಳು ಇಳಿದಿದ್ರೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಕವರು, ಹಾಳು ಮೂಳು, ಅದು ಇದು ಎಲ್ಲ ಬಿದ್ದು ಇದಾಕಿತ್ತು. ಜನಗಳು ಇಳಿಯೋದಕ್ಕೆ ಏನಕ್ಕೆ ಅವಕಾಶ ಇಲ್ಲ ಅಂದ್ರೆ ಇಲ್ಲಿ 6 ಜನ ಆಲ್ರೆಡಿ ಅದೇ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಆಗ್ತಾವನೆ ಅಲ್ಲಿ ಹೋಗ್ತಾವ. ಕುಡಿ ಕುಡ್ಬೇಕು ಇಂಡಿಯಾ ಮಾಡ್ತೀನಿ ಕುಡು. ಇದು ತುಂಬ ಅಂದರೆ ತುಂಬ ಪ್ರೈವೇಟ್ ಪ್ಲೇಸ್, ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಕೋಟೆ ಅಬ್ಬಿ ಫಾಲ್ಸಲ್ಲಿ ಈಜೊಡೆಯಂಗಿಲ್ಲ, ಅದಕ್ಕಾಗಿ ಇಲ್ಲೇ ಫಾಲ್ಸ್ ಇತ್ತು. ನೀರು ಹರಿತಾ ಇದೆ, ತುಂಬ ಚೆನ್ನಾಗಿದೆ ಫಾಲ್ಸ್ ಎಲ್ಲ. ಬಟ್ ಆ ನೀರು ಇಲ್ಲಿ ಬರುತ್ತೆ. ಸೊ ನಿಮಗೆ ಮುಂದೆ ಹೋಗೋಣ ಅಂದರೆ ನನಗೆ ಭಯ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಸ್ನಾನ ಮಾಡಿದ್ದು. ಯಾವುದೋ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಬಟ್ ಹುಷಾರಾಗಿರಬೇಕು. ಇಲ್ಲೆಲ್ಲ ಫುಲ್ ಯಾರೂ ಇಲ್ಲ ಗುರು, ನಮ್ಮ ಟೀಮ್ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಸೊ ಈ ಥರ ಪ್ಲೇಸಸ್ಗಳಿಗೆಲ್ಲ ಬಂದರೆ ತುಂಬ ಹುಷಾರಾಗಿರಿ. ಸೊ ಕೋಟೆ ಅಬ್ಬಿ ಫಾಲ್ಸ್ ಹತ್ರನೇ ಇರೋ ಹಿಂದ್ಗಡೆ ನೋಡ್ತಾ ಇರ್ಬೋದು ಕ್ಯಾಂಟೀನು. ಫುಡ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲ ನಿಯರು ಒಂದು 3 ಶಾಪ್ ಇದೆ ಅಷ್ಟೇ ಫುಡ್ಡು ಸಿಗೋದು. ಬಟ್ ನಾವು ಇಲ್ಲಿ ಟ್ರೈ ಮಾಡಿದ್ವಿ, ಬ್ರೆಡ್ ಆಮ್ಲೆಟ್, ಎಗ್ ರೈಸ್, ಮ್ಯಾಗಿ, ಅದು ಇದು ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಸೊ ಈ ಕಡೆ ಸೈಡ್ ಯಾರು ಬಂದರೆ ಟ್ರೈ ಮಾಡಿ. ಕೋಟೆ ಅಬ್ಬಿ ಫಾಲ್ಸ್ ಬಂದರೆ ಈ ಕಡೆ ಟ್ರೈ ಮಾಡಿ. ಹೆವಿ ಬಿಸಿಲು ಗುರು. ಈ ಬಿಸಿಲಲ್ಲಿ ಮಡಿಕೇರಿಗೆ ಬರೋದು ಅಂದರೆ ಯಪ್ಪ, ಯಾವ ಪ್ಲೇಸ್ಗೂ ಹೋಗೋಕ್ಕಾಗೋದಿಲ್ಲ ಮಡಿಕೇರಿ ಅಂತಲ್ಲ. ಬಟ್ ಅದೇ ನಾನು ಆಗಲೇ ಹಿಂದೆ ತೋರಿಸಿದ್ನಲ್ಲ, ಸೊ ನೀರೊಳಗೆ ಇಳ್ದು ಎಂಜಾಯ್ ಮಾಡ್ಬೋದು ಅಂತ. ಥರ ಚೆಂದ ಇರ್ತದೆ ಎಲ್ಲ. ಇಲ್ಲಿ ಫುಡ್ಡೆಲ್ಲ ತಿಂದು ನನ್ನ ವಿಡಿಯೋದಲ್ಲಿ ಹಾಕುವಂಗೆ ಯೂಟ್ಯೂಬಲ್ಲಿ ಮಿಂಚಬೇಕು ನಾನು. ಹಾಂ ಎಂತೆಂಥವ್ರಿಗೆ ಸಾವು ಬರ್ತದೆ, ಈ ಮುಂದೆ ಮನೆ ಸಾವು